ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಕಲಿಕಾ ಬಲವರ್ಧನೆ ಚಾತುರ್ಗತಿ ವಿಧಿ ಪುಸ್ತಕದಲ್ಲಿ ಬರುವಂಥ ತೃತೀಯ ಭಾಷೆ ಹಿಂದಿ सीखने का प्रतिफल 7ರ ಕುರಿತು 7ರಲ್ಲಿ ಬರುವ ಚಟುವಟಿಕೆಗಳ ಕುರಿತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಪ್ರಾರಂಭಿಸ್ತಾ ಇದ್ದೀನಿ. सीखने का प्रतिफल 7 विराम चिन्ह को पहचानते और उनके सही प्रयोग करते हैं. ವಿರಾಮ ಲೇಖನ ಚಿಹ್ನೆಗಳನ್ನ ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಸರಿಯಾಗಿ ಪ್ರಯೋಗ ಮಾಡ್ತಾರೆ ಅಂತ ಇದೆ. ಗತಿವಿಧಿ 1 इस विराम चिन्ह को पहचानिए और बोलिए. ವಿರಾಮ ಚಿಹ್ನೆಗಳನ್ನು ತಿಳಿದುಕೊಂಡು ಅವುಗಳನ್ನ ಓದ್ರಿ ಅಂತ ಹೇಳಿದರೆ. ಪಹಲ ವಿರಾಮ್ ಪೂರ್ಣ ವಿರಾಮ. ಪೂರ್ಣ ವಿರಾಮ ಇದು ಇಲ್ಲಿದೆ ನೋಡ್ರಿ. ಇದು ಪೂರ್ಣ ವಿರಾಮ. ನೆಕ್ಸ್ಟ್ ಇದು ಪೂರ್ಣ ವಿರಾಮ. ನೆಕ್ಸ್ಟ್ ಇದು ವಿಸ್ಮಯ ಸೂಚಕ. ನೆಕ್ಸ್ಟ್ ಪ್ರಶ್ನವಾಚಕ, ಪ್ರಶ್ನೆ ಸೂಚಕ ಅಂತಾರೆ. ನೆಕ್ಸ್ಟ್ ಅರ್ಧ ವಿರಾಮ. ಇದಕ್ಕೆ ಅರ್ಧ ವಿರಾಮ ಅಂತಾರೆ. ನೆನಪಿರಲಿ, ಇದು ಅರ್ಧ ವಿರಾಮ. ನೆಕ್ಸ್ಟ್ ಇಲ್ಲಿ ಬರ್ತೈತೆ ನೋಡ್ರಿ, ಇದಕ್ಕೆ ಅಲ್ಪ ವಿರಾಮ ಅಂತ ಕರೀತಾರೆ. ಅರ್ಧ ವಿರಾಮ ಬೇರೆ, ಅಲ್ಪ ವಿರಾಮ ಬೇರೆ. ನೆಕ್ಸ್ಟ್ ಉದ್ಧರಣ ಚಿಹ್ನ್. ಇದು ಈ ರೀತಿ ಇರುತ್ತೆ ಉದ್ಧರಣ ಚಿಹ್ನೆ. ಇಷ್ಟು ಇಲ್ಲಿ ನಾವು ಇಲ್ಲಿ ಲೇಖನ ಚಿಹ್ನೆಗಳನ್ನು ತಿಳಿದುಕೋಬೇಕು. ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇಲ್ಲಿ ಬರ್ತವೆ ಮುಂದೆ. ನಿಮ್ನಲಿಖಿತ ವಾಕ್ಯೋं को पढ़कर समझाइए, उसमें प्रयुक्त विराम चिह्न के नाम लिखिए. ವಾಕ್ಯಗಳನ್ನು ಓದಿ ಅದರಲ್ಲಿ ಬಂದಿರುವಂಥ ವಿರಾಮ ಚಿಹ್ನೆಗಳನ್ನು ಕೆಳಗಡೆ ಬರೀರಿ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆಯಲ್ಲಿ. ಇಲ್ಲಿ ನೋಡ್ರಿ, ಮೈ ಖಾನಾ ಬನಾ ರಹಿ ಹೈ. ಇಲ್ಲಿ ಯಾವ ಚಿಹ್ನೆ ಇದೆ? ಪೂರ್ಣ ವಿರಾಮ ಇದೆ. ಅವುಗಳನ್ನು ಇಲ್ಲಿ ಬರೆದಿದ್ದೀನಿ ನಾನು. ಒಂದನೇದರಲ್ಲಿ ಪೂರ್ಣ ವಿರಾಮ ಬರುತ್ತೆ, ಎರಡನೇದಲ್ಲಿ ಪ್ರಶ್ನೆ ಸೂಚಕ ಬರುತ್ತೆ, ನೆಕ್ಸ್ಟ್ ಮೂರನೇದಲ್ಲಿ ವಿಸ್ಮಯ ಸೂಚಕ ಬರುತ್ತೆ, 4ರಲ್ಲಿ ಅಲ್ಪ ವಿರಾಮ ಬರುತ್ತೆ, 5ರಲ್ಲಿ ಪೂರ್ಣ ವಿರಾಮ ಬರುತ್ತೆ, 6ರಲ್ಲಿ ಅರ್ಧ ವಿರಾಮ ಬರುತ್ತೆ, 7ರಲ್ಲಿ ಪ್ರಶ್ನೆ ಸೂಚಕ, 8ರಲ್ಲಿ ವಿಸ್ಮಯ ಸೂಚಕ, 9ರಲ್ಲಿ ಅಲ್ಪ ವಿರಾಮ, ಲಾಸ್ಟ್ 10ರಲ್ಲಿ ಉದ್ಧರಣ ಚಿಹ್ನ್. ಇವುಗಳೆಲ್ಲ ವಾಕ್ಯಗಳನ್ನು ನಾನು ಓದ್ಕೋತಾ ಕೊಡಲ್ಲ. ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಆ ಒಂದು ಕಾರಣದಿಂದ ನಾನು ಕೇವಲ ಉತ್ತರಗಳನ್ನ ಮಾತ್ರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದ್ರೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಚಟುವಟಿಕೆ, नीचे दिए गए विराम चिह्न ಸಂಬಂಧಿತ ವಾಕ್ಯೋं को ಗೋಲೆ ಮೇಲೆ ಲಿಖಿ ಅಂತ ಹೇಳಿದ್ದಾರೆ. ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ, ಪ್ರಮುಖ ವಿರಾಮ ಚಿಹ್ನ. ಇವುಗಳ ವಾಕ್ಯಗಳನ್ನ ಬರಿಬೇಕು. ಇಲ್ಲಿ ನೋಡ್ರಿ, ಇದು ಏನಿದೆಪ್ಪ ಅಂದ್ರೆ ಇಲ್ಲಿ ಹೇಳಿದೆ ಫಸ್ಟ್. ಅದೇನಪ್ಪ ಅಂದ್ರೆ ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆಯ ಏನು ವಾಕ್ಯ ಏನಿದೆ, ಕಹಿ ಗಯಿ ಬಾತ್ ಕೋ ಜೋ ಕಾ ತ್ಯೋ ಬನಾನೆ ಕೆ ಲಿಯೆ. ಇದನ್ನು ಏನು ಮಾಡ್ತಾರೆ ಅಂದ್ರೆ ಉಪಯೋಗಿಸ್ತಾರೆ. ನೆಕ್ಸ್ಟ್ ಪೂರ್ಣ ವಿರಾಮ. ಪೂರ್ಣ ವಿರಾಮದ ವಾಕ್ಯ ನಮಗೆಲ್ಲ ಗೊತ್ತೇ ಇದೆ. ವಾಕ್ಯಕ್ಕೆ ಸಮಾಪ್ತಿ ಪರ್, ವಾಕ್ಯದ ಕೊನೆಗೆ ನಾವೇನು ಮಾಡ್ತೀವಿ, ಪೂರ್ಣ ವಿರಾಮವನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಸೂಚಕ ಅಂತಾರೆ ಇದಕ್ಕೆ. ಇಲ್ಲಿ ನೋಡ್ರಿ ಏನೈತಿ, ಪ್ರಶ್ನೆ ಪೂಚನೆ ಕೆಲಿಯೆ. ಪ್ರಶ್ನೆಗಳನ್ನು ಕೇಳೋದಕ್ಕಾಗಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟ್ ಅಲ್ಪ ವಿರಾಮ ಇದೆ, ತೋಡೆ ರುಕಣೆ ಕೆಲಿಯೆ. ಸ್ವಲ್ಪ ನಿಲ್ಲೋದಕ್ಕಾಗಿ ಅಲ್ಪ ವಿರಾಮ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ವಿಸ್ಮಯ ಸೂಚಕ. ವಿಸ್ಮಯ ಸೂಚಕ, ವಿಸ್ಮಯ ಅಂದರೆ ಗೊತ್ತಾಗ್ಬಿಡುತ್ತೆ, ಆಶ್ಚರ್ಯ ಪ್ರಕಟ ಕರ್ನೆ ಕೆಲಿಯೆ ಇದನ್ನು ನಾವೇನು ಮಾಡ್ತೀವಿ, ಉಪಯೋಗಿಸ್ತೀವಿ. ನೆಕ್ಸ್ಟ್ ಏನು ಅರ್ಧ ವಿರಾಮ. ಅರ್ಧ ವಿರಾಮ ನೋಡ್ರಿ, ಪೂರ್ಣ ವಿರಾಮ ಸೆ ಕಮ್ ತಥಾ ಅಲ್ಪ ವಿರಾಮ ಸೆ ಅಧಿಕ ರುಕಣೆ ಕೆಲಿಯೆ ಇದನ್ನು ನಾವೇನು ಮಾಡ್ತೀವಿ, ಉಪಯೋಗ ಮಾಡ್ತೀವಿ. ಹೀಗಿಲ್ಲೇ ಏನು ಚಿಹ್ನೆಗಳಿಗೆ ಸಂಬಂಧಿಸಿದಂಥ ವಾಕ್ಯಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ನೀವು ಇದೇ ರೀತಿ ಇವುಗಳ ವಾಕ್ಯಗಳನ್ನು ಇಲ್ಲೇ ಮಾಡಬೇಕು, ಬರಿಬೇಕಾಗುತ್ತೆ ಚಿಹ್ನೆಗಳಿಗೆ ಅನುಗುಣವಾಗಿ. ನೆಕ್ಸ್ಟ್ ಮುಂದೆ ಏನಪ್ಪ ಅಂದರೆ ಇಲ್ಲೊಂದು ಚಟುವಟಿಕೆ ನೀವೇ ಮಾಡಬೇಕು ಇದನ್ನು. गतिविधि 2 विराम चिह्न का पौधा देखकर आप भी उसने क्रियात्मक कौशल्य से एक विराम चिह्न का पेड़ बनाओ ಅಂತಾರೆ. ಒಂದು ವಿರಾಮ ಚಿಹ್ನೆಯ ಒಂದು ಗಿಡವನ್ನು ಏನು ಮಾಡಿರಿ ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ನೋಡ್ರಿ, आप क्या विराम चिह्न को पेड़ लिख सकते हैं. ಇಲ್ಲೊಂದು ವಿರಾಮ ಚಿಹ್ನೆಯ ಪೇಡನ್ನು ತೆಗೆದು ಅವುಗಳನ್ನ ವಿರಾಮ ಚಿಹ್ನೆಗಳನ್ನ ಇಲ್ಲಿ ಮಾಡಬೇಕು, ಬರಿಬೇಕಾಗುತ್ತೆ ಕೊಟ್ಟಂಥ ಬಾಕ್ಸಲ್ಲಿ. ನೆಕ್ಸ್ಟ್ ಏನಿದೆಪ್ಪ ಅಂದರೆ ಇಲ್ಲಿ ನೋಡ್ರಿ ಏನಿದೆ,
ಬಹು ವಿಕಲ್ಪೀಯ ಪ್ರಶ್ನೋं का उत्तर. ಸೊ ಬಹುವಿಕಲ್ಪೀಯ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಒಂದು ಪ್ರಶ್ನೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದದ್ದನ್ನು ನಾವೇನು ಮಾಡಬೇಕು, ಆಯ್ಕೆ ಮಾಡಬೇಕು. ಸೊ ನೋಡ್ರಿ, ವಾಕ್ಯ ಮೇ ಸಮಾಪ್ತಿ ಪರ್ ಕೌನ್ ಸಾ ಚಿಹ್ನೆ ಲಗಾತಾ ಹೈ. ಸೊ ವಾಕ್ಯದ ಕೊನೆಗೆ ನಾವು ಯಾವ ಚಿಹ್ನೆಯನ್ನು ಏನು ಮಾಡ್ತೀವಿ, ಉಪಯೋಗಿಸ್ತೀವಿ ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತೇ ಇದೆ. ಸೊ ಇದರ 4 ಆಪ್ಷನ್ದಲ್ಲಿ ನೋಡಿದಾಗ ಪೂರ್ಣ ವಿರಾಮ ಎಂಬುದು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ವಿಸ್ಮಯ ಸೂಚಕ ಚಿಹ್ನೆ ಹೈ. ಸೊ ವಿಸ್ಮಯ ಸೂಚಕ ಚಿಹ್ನೆ ಯಾವುದು ಅಂತ ಹೇಳಿದರೆ, ಸೊ ಕೊಟ್ಟಿರುವುದರಲ್ಲಿ ಸೊ 2ನೇ ಆಪ್ಷನ್ ಸರಿಯಾಗುತ್ತದೆ. ನೆಕ್ಸ್ಟ್, 3ನೇದು ಅರ್ಧ ವಿರಾಮ. ಅರ್ಧ ವಿರಾಮ ಅಂದರೆ ಅಲ್ಪ ವಿರಾಮ ಅಲ್ಲ, ಅರ್ಧ ವಿರಾಮ ಸೂಚಕ ಚಿಹ್ನೆ ಅಂತಂದಿದ್ದಾರೆ. ಸೊ ಇಲ್ಲಿ 2ನೇದು ಅರ್ಧ ವಿರಾಮ ಚಿಹ್ನೆ ಆಗುತ್ತೆ. ನೆಕ್ಸ್ಟ್, ಯಹ 4th ಒನ್. ಸೊ 4ನೇದು ಯಹ ಉದ್ಧರಣ ಚಿಹ್ನೆ ಹೈ. ಉದ್ಧರಣ ಚಿಹ್ನೆ ಯಾವುದು ಅಂತ ಕೇಳಿದರೆ, ಸೊ ಉದ್ಧರಣ ಚಿಹ್ನೆ ಇಲ್ಲಿ 3ನೇ ಆಪ್ಷನ್ನು ಏನಾಗುತ್ತೆ, ಉದ್ಧರಣ ಚಿಹ್ನೆ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ, ಸಹಿ ವಿರಾಮ ಚಿಹ್ನೆ ಕಾ ಮಿಲಾನ್ ಕೀಜಿಯೆ. ಸೊ ಯಾವುದು ಸರಿಯಾದಂಥ ಚಿಹ್ನೆ ಬರುತ್ತೆ, ಸೊ ಅದನ್ನು ಏನು ಮಾಡಿರಿ, ಹೊಂದಿಸ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, 1ನೇದು ವಿಸ್ಮಯ ಸೂಚಕ. ಸೊ ಆಶ್ಚರ್ಯ ಪ್ರಕಟ ಕರ್ನೆಕೆ ಲಿಯೆ. ಸೊ ನಾವು ಆಶ್ಚರ್ಯ ಪ್ರಕಟವನ್ನು ಮಾಡೋಕ್ಕೆ ವಿಸ್ಮಯ ಸೂಚಕವನ್ನು ಬಳಸ್ತೀವಿ. ನೆಕ್ಸ್ಟ್, ತೋಡೆ ರೋಕ್ನೆಕೆ ಲಿಯೆ. ಸೊ ಸ್ವಲ್ಪ ನಿಲ್ಲಕ ಏನು ಮಾಡ್ತೀವಿ, ಅಲ್ಪ ವಿರಾಮ. ಸೊ ಇಲ್ಲೆಲ್ಲ ನಾನು ಹಾಕಿದ್ದೀನಿ ಅಲ್ಪ ವಿರಾಮ 2ನೇದು. ನೆಕ್ಸ್ಟ್, ಪ್ರಶ್ನೆ ಪೂಚ್ನೆಕೆ ಲಿಯೆ ಗೊತ್ತಿದೆ, ಪ್ರಶ್ನೆಯನ್ನು ಕೇಳೋಕ್ಕೆ ಪ್ರಶ್ನಾವಾಚಕ. ನೆಕ್ಸ್ಟ್, ವಾಕ್ಯ ಕಿ ಸಮಾಪ್ತಿ ಪರ್. ವಾಕ್ಯದ ಅಂತ್ಯಕ್ಕೆ ಏನು ಮಾಡ್ತೀವಿ, ಪೂರ್ಣ ವಿರಾಮ ಚಿಹ್ನೆಯನ್ನು ಕೊಡ್ತೀವಿ. ನೆಕ್ಸ್ಟ್ ಯಾವುದು, 5ನೇದು ದೋ ಶಬ್ದೋं को जोड़ने के लिए ಏನು ಯೋಜಕ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್, ಕಹಿ ಗಯಿ ಬಾತ್ ಕೋ ಜೋ ಕಾ ತ್ಯೋ ಬತಾತೆ ಕೆ ಲಿಯೆ ಅಂತಂದರೆ, ಸೊ 6ನೇದು ಯಾವುದಪ್ಪ ಅಂದರೆ ಉದ್ಧರಣ ಚಿಹ್ನೆ ಅಂತ ಆಗುತ್ತೆ. ನೆಕ್ಸ್ಟ್, ಪೂರ್ಣ ವಿರಾಮ ಸೆ ಕಮ್ ತಥಾ ಅಲ್ಪ ವಿರಾಮ ಸೆ ಅಧಿಕ್ ರುಕನೆ ಕೆ ಲಿಯೆ ಏನು ಅರ್ಧ ವಿರಾಮ ಉಪಯೋಗ ಕರ್ತೆ ಹೈ. ಸೊ ಇವು ಇಷ್ಟು ಅವುಗಳ ಏನಪ್ಪ ಅಂದರೆ ಡೆಫಿನೇಷನ್ಗಳ ಮುಂದೆ ಸೊ ಬರುವಂಥ ಚಿಹ್ನೆಗಳು. ಸೊ ಯಾವ ಡೆಫಿನೇಷನ್, ಸೊ ಯಾವುದು ಲೇಖನ ಚಿಹ್ನೆಗೆ ಸರಿಯಾಗುತ್ತದೆ ಎಂಬುದು ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಗತಿವಿಧಿ 3 ಆ್ಯಕ್ಟಿವಿಟಿ 3 ನಿಮ್ನಲಿಖಿತ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಕೆ ನಾಮ್ ಲಿಖಿಯೆ. ಸೊ ಇಲ್ಲಿ ಯಾವ ಚಿಹ್ನೆಗಳು ಬಂದಿದ್ದಾವೆ, ಸೊ ವಾಕ್ಯದಲ್ಲಿ ಅವುಗಳನ್ನು ಬರೀರಿ ಎಂದಿದ್ದಾರೆ. ಆಪ್ ಕಹಾ ರಹತೆ ಹೈ ಅಂತಿದೆ. ಸೊ ರಹತೆ ಹೈ ಪ್ರಶ್ನೆ ಇದೆ, ಅದಕ್ಕೆ ಪ್ರಶ್ನೆ ಸೂಚಕ. ನೆಕ್ಸ್ಟ್, ಜೆಂಡಾ ಬನಾ ಲಿಯಾ ಲಾಲ್ ಹರಾ ರಂಗ್ ಬಿ ಚಟ್ ದಿಯಾ ಅಂತ ಇದೆ, ಚಟ್ ಗಯ ಅಂತ ಇದೆ. ಸೊ ಇಲ್ಲಿ ಒಂದು ಅಲ್ಪ ವಿರಾಮ ಇದೆ, ಸೊ ಇಲ್ಲೊಂದು ಪೂರ್ಣ ವಿರಾಮವಿದೆ. ನೆಕ್ಸ್ಟ್, ವಾವ್ ಕಿತ್ನಾ ಸುಂದರ ಹೇ. ಸೊ ಇಲ್ಲಿ ವಿಸ್ಮಯ ಬೋಧಕ, ವಿಸ್ಮಯ ಸೂಚಕ, ಮತ್ತೊಂದು ಪೂರ್ಣ ವಿರಾಮ ಇದೆ. ನೆಕ್ಸ್ಟ್ 4, ಯದಿ ಆಪ್ ಆಯೇ ತೋ ಮೈ ಬಿ ಆವುಂಗ ಅಂತ ಇದೆ. ಸೊ ಇಲ್ಲಿ ಅರ್ಧ ವಿರಾಮ ಇದೆ. ಸೊ ಇಲ್ಲಿ ನೋಡಿದ್ದು ಅರ್ಧ ವಿರಾಮ, ಪೂರ್ಣ ವಿರಾಮ. ನೆಕ್ಸ್ಟ್ 5, ऊंट वाले ने सोचा ಚಲೋ ಮದದ್ ಕರ್ತಾ ಹೂँ. ಸೊ ಇಲ್ಲಿ ಅಲ್ಪ ವಿರಾಮ ಇದೆ. ನೆಕ್ಸ್ಟ್ ಇದು ಉದ್ಧರಣ ಚಿಹ್ನೆ ಮತ್ತು ಕೊನೆಗೆ ಪೂರ್ಣ ವಿರಾಮ ಚಿಹ್ನೆ ಇರುವುದನ್ನು ನಾವಿಲ್ಲಿ ಕಾಣ್ಬೋದು. 6ನೇದು, ನರೇಂದ್ರ ನೆ ಕಹಾ ತಾ ಪ್ಯಾರೆ ದೇಶವಾಸಿಯೋ ವೀರ್ ಬನೋ. ಸೊ ಇಲ್ಲಿ ಯಾವ್ಯಾವುದಿದೆಯಪ್ಪ ಅಂದ್ರೆ, ಮೊದಲು ಉದ್ಧರಣ ಚಿಹ್ನೆ ಇದೆ. ಸೊ ಇಲ್ಲಿ ಉದ್ಧರಣ ಚಿಹ್ನೆ ಇದೆ. ನೆಕ್ಸ್ಟ್ ಇಲ್ಲಿ ವಿಸ್ಮಯ ಸೂಚಕ ಚಿಹ್ನೆ ಇದೆ. ಕೊನೆಗೆ ಪೂರ್ಣ ವಿರಾಮ ಚಿಹ್ನೆ ಇದೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್, ಆಸ್ ಪಾಸ್ ಕೋಯಿ ನಹಿ ದಿಕಾಯಿ ದಿಯಾ ಅಂತ ಇದೆ. ಸೊ ಇಲ್ಲಿ ಕೇವಲ ಪೂರ್ಣ ವಿರಾಮ ಚಿಹ್ನೆಗಳನ್ನು ನಾವಿಲ್ಲಿ ಕಾಣ್ಬೋದು. ಇಷ್ಟು ಗತಿವಿಧಿ 3ರಲ್ಲಿ ನಾವು ವಾಕ್ಯದಲ್ಲಿ ಬಂದಿರುವಂಥ ಚಿಹ್ನೆಗಳನ್ನು ಕೊಟ್ಟಿರುವಂಥ ಸ್ಥಳಗಳಲ್ಲಿ ಚಿಹ್ನೆಗಳ ಹೆಸರುಗಳನ್ನ ಬರೀಬೇಕಾಗುತ್ತದೆ. ನೆಕ್ಸ್ಟ್ ಕೊನೆಯದಾಗಿ, ಸೊ ಈ ವಾಕ್ಯ ಮೇ ದಿಯೇ ಗಯೇ ವಿರಾಮ್ ಚಿಹ್ನೆ ಕೋ ಅಪೇಕ್ಷಿತ ಜಗಹ ಪರ್ ಪ್ರಯೋಗ ಕೀಜಿಯೆ ಎಂದಿದ್ದಾರೆ. ಸೊ ಇಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾಯಿದೆ. ಸೊ ಆದರೂ ಬರೆದಿದ್ದೀನಿ ಅಂತ ಅನ್ಕೋತೀನಿ. ಸೊ ಇಲ್ಲಿ ಲೇಖನ ಚಿಹ್ನೆಗಳನ್ನು ಕೊಟ್ಟಿರುವಂಥ ಲೇಖನ ಚಿಹ್ನೆಗಳನ್ನು ಏನು ಮಾಡಬೇಕು, ಬರೀಬೇಕು. ಸೊ ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಸೊ ಇವುಗಳನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿರಿ, 1ನೇದು ಶ್ಯಾಮ್ ದೌಡ್ ರಹಾ ಹೈ. ಸೊ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ. ಸೊ ಯಾಕಂದರೆ ಪ್ರಶ್ನೆ ಮುಗಿತಾ ಇದೆ. ನೆಕ್ಸ್ಟ್ ದೂಸರಾ, ಆಹಾ ಕೈಸಾ ಸುಂದರ ಬಗೀಚಾ ಹೈ ಅಂತಿದೆ. ಸೊ ಇಲ್ಲಿ
ಏನು ವಿಸ್ಮಯ ಬೋಧಕ, ಯಾವುದು ವಿಸ್ಮಯ ಸೂಚಕ ಆಗುತ್ತೆ. ನೆಕ್ಸ್ಟ್ ತೇರಾ ಪಿತಾಜಿ ಕ್ಯಾ ಕರ್ತೆ ಹೈ, ಸೊ ನಿಮ್ಮ ತಂದೆಯವರು ಏನು ಮಾಡ್ತಾರೆ ಅಂತಿದೆ, ಸೊ ಪ್ರಶ್ನಾರ್ಥಕ ಚಿಹ್ನೆ. ನೆಕ್ಸ್ಟ್ ಅರೆ ಹಾಂ ದೇಖೋ ಉಮಾ ಸೆ ಕಹಾ ದೇನಾ ಜರಾ ಸೋಚಿಯೇ ಅಂತ ಇದೆ. ಸೊ ಇಲ್ಲಿ ನಾನು ವಿಸ್ಮಯ ಚಿಹ್ನೆಯನ್ನು ಹಾಕಿದ್ದೀನಿ, ಯಾಕಂದ್ರೆ ಇಲ್ಲಿ ಸಡನ್ ಫೀಲಿಂಗ್ ಇದೆ. ಸೊ ನೆಕ್ಸ್ಟ್ ಜೀವನ್ ಏಕ್ ಸಂಘರ್ಷ ಇದೆ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಯಾವುದು ಉದ್ಧರಣ ಚಿಹ್ನೆಯನ್ನು ಹಾಕಿದ್ದೀನಿ. ಸೊ ಅಲ್ಲಿ ಬೇರೆ ಬರೋದಿದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನನ್ನ ಅನಿಸಿಕೆ ಪ್ರಕಾರ, ನನ್ನ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಸೊ ನಾನು ಇಲ್ಲಿ ಚಿಹ್ನೆಗಳನ್ನು ಪ್ರಯೋಗ ಮಾಡಿದ್ದೀನಿ. ಸೊ ಅವುಗಳಲ್ಲಿ ತಪ್ಪಾಗಿದ್ದರೆ ಯಾವುದಾದ್ರೂ ಸೊ ಸರಿಯಾದದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ರಾಧಾ ಚಿಲ್ಲಾನೆ ಲಗಿ ನಿಕಲ್ ಜಾವೋ ಯಹಾ ಸೆ ಅಂತ ಇದೆ. ಸೊ ಇಲ್ಲಿ ಪೂರ್ಣ ವಿರಾಮನ ಹಾಕಿದ್ದೀನಿ, ಇಲ್ಲಿ ಅಲ್ಪ ವಿರಾಮವನ್ನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಲಾಸ್ಟಿಗೆ ಏನಪ್ಪ ಅಂದರೆ ಆವೋ ಅಬೇಕ್ ಸಾತ್ ಚಲೆ ಅಂತ ಇದೆ. ಸೊ ಇಲ್ಲಿ ನಾನು ಅಲ್ಪ ವಿರಾಮವನ್ನು ಹಾಕಿದ್ದೀನಿ. ಸೊ ಇಷ್ಟು ಇಲ್ಲಿ ಏನಪ್ಪ ಅಂದ್ರೆ ಚಿಹ್ನೆಗಳ ಪ್ರಯೋಗವನ್ನು ಮಾಡಬೇಕು. ಸೊ ಚಿಹ್ನೆಗಳನ್ನು ಸರಿಯಾಗಿ ಉಪಯೋಗಿಸಿರಿ. ಸೊ ಒಂದು ಸ್ವಲ್ಪ ಈ ಚಟುವಟಿಕೆಯನ್ನು ಸ್ವಲ್ಪ ವಿಚಾರ ಮಾಡಿ ಹಾಕಿ. ಸೊ ನಾನು ನನ್ನ ವಿವೇಚನೆ ತಕ್ಕಂಗೆ ಹಾಕಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಇಷ್ಟು ಇದು ಏನಪ್ಪ ಅಂದರೆ ಸೀಖನೆ ಕಾ ಪ್ರತಿಫಲ್ 7ರಲ್ಲಿ ಬರುವಂಥ ಚಟುವಟಿಕೆಗಳನ್ನು ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ವಿವರಣೆ ಮಾಡಿದ್ದೀನಿ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಅದೇ ರೀತಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಗ್ರೂಪ್ದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.